ವೆಲ್ಕಮ್ ಬ್ಯಾಕ್ ಟು ಮೈ GH ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಸೊ ನೀವು ಈಗ ಆಲ್ರೆಡಿ ತಮ್ನೇನಲ್ಲಿ ನೋಡಿರ್ತೀರಾ ಈ ವ್ಲಾಗ್ ಯಾವುದ್ರ ಬಗ್ಗೆ ಅಂತ. ವಿ ಆರ್ ಟ್ರಾವೆಲಿಂಗ್ ಟು ತಿರುಪತಿ. ಇದೊಂದು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಒಂದು ಸಜೆಷನ್: ಟ್ರಾವೆಲ್ ಮಾಡೋಕ್ಕೂ ಮುಂಚೆ ಪ್ಲೀಸ್ ಕ್ಯಾರಿ ಆಲ್ ಯುವರ್ ಎಸೆನ್ಷಿಯಲ್ಸ್. ಆ್ಯಂಡ್ ಇದೇನು ನೋಡ್ತಾ ಇದ್ದೀರಾ ಅಲ್ವಾ, ನಾವು ಎಲ್ಲಾದರೂ ಹೋಗಲಿ, ಇವಾಗ ತಿರುಪತಿಗೆ ಹೋಗ್ತಾ ಇದ್ದೀವಿ ಅದಕ್ಕೆ ಅಂತಲ್ಲ, ಎಲ್ಲಾದರೂ ಹೋಗೋದಕ್ಕಿಂತ ಮುಂಚೆ ಕಾರ್ ವೀಲ್ ಕೆಳಗಡೆ ಲಿಂಬೆಹಣ್ಣು ಇಕ್ಕಿ ಅದನ್ನು ಪ್ರೆಸ್ ಮಾಡಿನೇ ನಾವು ಗಾಡಿ ಸ್ಟಾರ್ಟ್ ಮಾಡೋದು. ಬಿಕಾಸ್ ಹೋಗಬೇಕಾದ್ರೆ ದಾರಿನಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರಲಿ, ಅಥವಾ ಯಾರ್ದಾದ್ರೂ ದೃಷ್ಟಿ ಬಿದ್ದಿದ್ರೆ ಅದು ಕೂಡ ಪರಿಹಾರ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಗಾಡಿ ನಮಗೆ ಸಾಥ್ ಕೊಡಬೇಕು. ಹೋಗಬೇಕಾದ್ರೆ ಯಾವುದೇ ರೀತಿಯಾದಂಥ ತೊಂದರೆ ಮಾಡಬಾರ್ದು ಅಂತ ಅದನ್ನೆಲ್ಲ ಮಾಡಿನೇ ನಾವು ಗಾಡಿ ಹತ್ತಿ ಗೋವಿಂದನ ನಾಮಸ್ಮರಣೆ ಮಾಡಿ ನಾವು ಗಾಡಿನ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಹೋಗಬೇಕಾದ್ರೆ ನಾವು ಏನೇನೆಲ್ಲ ಮಾಡಿದ್ವಿ, ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ತೋರಿಸ್ಕೊಡ್ತೀನಿ. ನೀವು ಎಲ್ಲೇ ಹೋಗಿ, ಬಟ್ ಪ್ಲೀಸ್ ಕ್ಯಾರಿ ಡ್ರೈ ಫ್ರೂಟ್ಸ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ಆ್ಯಂಡ್ ಆಲ್ಸೋ ನಿಮಗೆ ಏನಾದರೂ ವಾಮಿಟ್ ಸೆನ್ಸೇಷನ್ ಇದೆ, ದಟ್ ಡ್ರೈ ಗ್ರೇಪ್ಸ್ ಇರುತ್ತಲ್ವ, ಅದನ್ನು ತಿಂದರೆ ಅದೊಂದು ಸೆನ್ಸೇಷನ್ ಏನಿದೆ ಅದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತ. ಆ್ಯಂಡ್ ಮೋರ್ ಓವರ್ ನಾವು ಹೊರಟಿದ್ದು ಗುರುವಾರ. ಸೊ ಗುರುವಾರ ಅಂದಮೇಲೆ ನಾವು ರಾಘವೇಂದ್ರ ಸ್ವಾಮಿನ ನೆನೆಸದೆ ಹೇಗೆ ಹೋಗೋದು? ಹೃದಯ ವಿವರ ನಿನ್ನದೆ ಸ್ಮರಣೆ. ಶರಣು 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 ಗುರು ರಾಘವೇಂದ್ರ ಶರಣು. ಶರಣು 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 ಗುರು ಸಾರ್ವಭೌಮ ಶರಣು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನನಗೆ ವೈಯಕ್ತಿಕವಾಗಿ ಪ್ರಕೃತಿ ಅಂದರೆ ತುಂಬ ಇಷ್ಟ. ಅದರ ಸೊಬಗು, ಅದರ ಸೌಂದರ್ಯ ಎಲ್ಲನೂ ತುಂಬ ಇಷ್ಟ. ಹಾಗೆ ಹೋಗಬೇಕಾದ್ರೆ ಬ್ರೇಕ್ಫಾಸ್ಟ್ಗೆ ಅಂತ ಸ್ವಾತಿ ಹೋಟೆಲಲ್ಲಿ ಹತ್ರ ಗಾಡಿ ನಿಲ್ಲಿಸಿದ್ವಿ. ಆ್ಯಂಡ್ ಅಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ. ನೀವು ನೋಡ್ಬೋದು, ಆ ಬೆಟ್ಟ ಕಾಣಿಸ್ತಿದೆ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ದಿಸ್ ಇಸ್ ದ ರೆಸ್ಟೋರೆಂಟ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸ್. ಹಾಗೆ ನನಗೆ ಅಲ್ಲಿ ಫುಡ್ ಕೂಡ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸೊ ನಾವೇನು ತೊಗೊಂಡ್ವಿ ಅಂತಲೂ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಬೆಟ್ಟದ ಮಧ್ಯ ಹೋಟೆಲ್ ಅಂತಲೇ ಹೇಳ್ಬೋದು. ಸೊ ದಿಸ್ ಇಸ್ ದ ಮಿನಿ ಟಿಫನ್ ಆ್ಯಂಡ್ ಪೊಂಗಲ್. ಮಿನಿ ಟಿಫನಲ್ಲಿ ನಿಮಗೆ ಲೈಕ್ ಇಡ್ಲಿ, ವಡಾ, ಒಬ್ವಿಯಸ್ಲಿ ಬಿಸಿಬೇಳೆಬಾತ್, ಕೇಸರಿಬಾತ್, ಉಪ್ಪಿಟ್ಟು ಎಲ್ಲನೂ ಬರುತ್ತೆ. ಫುಡ್ ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಅದರಲ್ಲಿ ಬಿಸಿಬೇಳೆಬಾತ್ ಆ್ಯಂಡ್ ಮಸಾಲೆ ದೋಸೆ ನಮ್ಮಮ್ಮ ತಿಂತಾ ಇದ್ದಾರೆ, ನೋಡ್ಬೋದು ನೀವೇ. ಆ್ಯಂಡ್ ಟಿಫನೆಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ತಿರುಪತಿ ಕಡೆಗೆ. ಈ ಪ್ರಕೃತಿ ಸೌಂದರ್ಯ ಸವಿಯೋದೇ ಒಂಥರ ಖುಷಿ. ಫೈನಲಿ ತಿರುಪತಿ ರೀಚ್ ಆದ್ವಿ. ಅಲ್ಲಿ ಬ್ಯಾಗೇಜ್ ಎಲ್ಲ ಚೆಕ್ ಇನ್ ಮಾಡಬೇಕಿತ್ತು. ಸೊ ಅದಕ್ಕೆ ಅಲ್ಲಿ ಒಂದು ಕಡೆ ಗಾಡಿನ ಸ್ಟಾಪ್ ಮಾಡಿದ್ವಿ. ನೋಡಿ ನೀವೇ ಎಷ್ಟು ಜನ ಇದ್ದಾರೆ ಅಂತ. ಬಟ್ ಆದರೂ ಏನೋ ಒಂಥರ ಆನಂದ. ಯಾಕಂದರೆ 5 ವರ್ಷ ಆದಮೇಲೆ ತಿರುಪತಿಗೆ ಬರ್ತಾ ಇರೋದು. ಇದನ್ನೆಲ್ಲ ನೋಡ್ತಿದ್ರೇ ಒಂಥರ ಖುಷಿ, ಮನಸ್ಸಿಗೆ ನೆಮ್ಮದಿ ಅಂತ ಸಿಗುತ್ತೆ. ತಿರುಪತಿಗೆ ಎಂಟರ್ ಆಗ್ತಿದ್ದಂಗೆ ನನಗೆ ಒಂಥರ ದೇವಸ್ಥಾನಗಳೊಳಗಡೆ ಹೋಗ್ತಿದ್ದಂಗೆ ಪಾಸಿಟಿವ್ ವೈಬ್ಸ್ ಸ್ಟಾರ್ಟ್ ಆಗೋಯ್ತು ನನಗೆ. ಅದೇನೋ ಒಂಥರ ಪಾಸಿಟಿವ್ ವೈಬ್ಸ್. ಆ್ಯಂಡ್ ಆ ವೈಬ್ಸಲ್ಲಿ ಒಂದು ಫೋಟೋಶೂಟ್ ಇಲ್ಲ ಅಂದರೆ ಹೇಗೆ ಅಲ್ವಾ, ನೀವೇ ಹೇಳಿ. ಆ್ಯಂಡ್ ಇದು ಊಟ ಪ್ರಸಾದ ಏನು ಹೇಳ್ತಾರೆ ಅಲ್ವಾ, ಅದನ್ನು ಸವಿಯೋದಕ್ಕೆ ನಾವು ಕ್ಯೂನಲ್ಲಿ ಹೋಗ್ತಾ ಇರೋದು. ನೋಡಿ ನೀವೇ ಎಷ್ಟು ಜನ ಇದ್ದಾರೆ. ತಿರುಪತಿ ಪ್ರಸಾದಕ್ಕೂ ಅಷ್ಟೊಂದು ಡಿಮ್ಯಾಂಡ್ ಅಂದರೆ ನೀವೇ ನೋಡ್ಬೋದು. ನೋಡಿ ನೀವೇ ನೀವು ಹೋಗಬೇಕಾದ್ರೆ ದಾರಿ ಉದ್ದಕ್ಕೂ ಗೋವಿಂದ ಗೋವಿಂದ ಅಂತ ಅಂದ್ಕೊಂಡು ಹೋದರೆ ನಿಮ್ಮ ದಾರಿ ಎಷ್ಟು ಸಲೀಸಾಗುತ್ತೆ ಗೊತ್ತಾ. ನಾವು ಅದೇ ಥರ
ಗೋವಿಂದನ ನಾಮಸ್ಮರಣೆ ಮಾಡಿಕೊಂಡು ಹೋಗ್ತಾ ಇದ್ವಿ. ಅದು ಹೋದ್ಮೇಲೆ ಅಲ್ಲಿ ಸ್ವಲ್ಪ ಫೋಟೋಶೂಟ್ಸ್ ತುಂಬ ಚೆನ್ನಾಗಿದೆ. ಆ ಒಂದು ಪ್ಲೇಸ್ ನೋಡಿ, ಗ್ರೀನ್ ಮಧ್ಯ ಒಂದು ದೇವ್ರು ಕೂತಿರೋದು. ಆ್ಯಂಡ್ ದಿಸ್ ಇಸ್ ದ ಪ್ರಸಾದ. ಎಷ್ಟು ಜನಕ್ಕೆ ಸಿಗುತ್ತೆ ಈ ಭಾಗ್ಯ, ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೋದ್ವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಸೊ ಸ್ವಲ್ಪ ಫ್ರೆಶಪ್ ಆಗಿ ಹೋಗೋಣ ಅಂತ. ನೋಡಿರಿ ಎಷ್ಟು ಜನ ಹೊರಗಡೆ ಅಂದರೆ, ಅಲ್ಲಿ ಆ ಜನ ನೋಡ್ತಿದ್ರೇ ಏನೋ ಒಂಥರ ಖುಷಿ. ಬಿಕಾಸ್ ಅವ್ರ ಮಧ್ಯೆ ನಾವು ಕೂಡ ಒಬ್ಬರು ಅಂತ ಹೇಳ್ಕೊಳಕ್ಕೆ ಒಂಥರ ಹೆಮ್ಮೆ. ಆ್ಯಂಡ್ ಇದು ನಾವು ಸ್ಟೇ ಆಗಿದ್ದಂತಹ ಹೋಟೆಲ್ ಅಂತಲೇ ಹೇಳ್ಬೋದು. ಸಿ ದಿಸ್ ಇಸ್ ದ ರೂಮ್. ಚೆನ್ನಾಗಿದೆ, ರೂಮ್ ಕೂಡ ಚೆನ್ನಾಗಿದೆ. ತಿರುಪತಿನಲ್ಲಿ ಇಷ್ಟೆಲ್ಲ ಫೆಸಿಲಿಟೀಸ್ ಇರೋದೇ ಒಂಥರ ಆಶ್ಚರ್ಯ. ನೋಡ್ಬೋದು ನೀವು ಬೆಡ್. ನನಗೆ ಈ ರೂಮಲ್ಲಿ ಇಷ್ಟ ಆಗಿದೆ ಅಂದರೆ ವಿಂಡೋ, ಬಿಕಾಸ್ ಅದು ಓಪನ್ ಮಾಡಿದ್ರೆ ಸಾಕು ಗ್ರೀನ್, ಸುತ್ತಲೂ ಗ್ರೀನ್ ಕಾಣಿಸಿದೆ. ನನಗೆ ಮೊದಲೇ ಡ್ಯಾಮ್ ನೇಚರ್ ಲವರ್ ಆಗಿರೋದ್ರಿಂದ ನನಗೆ ಸಿಕ್ಕಾಪಟ್ಟೆ ತುಂಬ ಇಷ್ಟ. ಆ್ಯಂಡ್ ಇದು ನಿಮ್ಮ ಲಗೇಜ್ಗಳು ಇಟ್ಕೊಳ್ಳೋದಕ್ಕೆ ಸ್ಪೇಸ್. ಆ್ಯಂಡ್ ದಿಸ್ ಇಸ್ ದ ರೆಸ್ಟ್ ರೂಮ್. ಸೊ ನಂತರ ನಾವು ಸ್ವಲ್ಪ ಫ್ರೆಶಪ್ ಆಗಿ ಸ್ವಲ್ಪ ರೆಡಿ ಆಗಿಬಿಟ್ಟು ನಾವು ಹೋಗಿದ್ದೆ ಕಪಿಲ ತೀರ್ಥಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟೆಷ್ಟು ಸಾಮಾನುಗಳನ್ನ ಮಾರ್ತಾ ಇದ್ದಾರೆ ಅಂತ. ನಿಮ್ಗೆ ಏನು ಬೇಕು ಅದು ಸಿಗುತ್ತೆ. ಆ್ಯಂಡ್ ಇದೆಲ್ಲ ದೃಷ್ಟಿ ಪರಿಹಾರ ಆಗೋದು ಕೂಡ ಸಿಗುತ್ತೆ. ನೋಡಿ ಸ್ಟ್ರೀಟ್ ಫುಡ್ ಆಗಿರ್ಬೋದು, ಎಲ್ಲ ಫೆಸಿಲಿಟೀಸ್ ಇದೆ ಆಲ್ಮೋಸ್ಟ್ ನಿಮಗೆ ಅಲ್ಲಿ. ಆ್ಯಂಡ್ ಆ ಕ್ರೌಡ್ ನೋಡ್ಬೇಕು ನೀವು. ನಾವು ಮೊದಲು ಫಸ್ಟ್ ಡೇ ಹೋದ್ಮೇಲೆ ಆ ತಿರುಪತಿ ಲೋಕಲ್ ಟೆಂಪಲ್ಸ್ ಏನಿದೆ ಅಲ್ವಾ, ಲೈಕ್ ಸೈಟ್ ಸೀಯಿಂಗ್ ಪ್ಲೇಸಸ್ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ವಿ ನಾವು. ಸೊ ದಟ್ ಸೆಕೆಂಡ್ ಡೇ ದರ್ಶನಕ್ಕೆ ನಿಂತ್ಕೊಂಡ್ವಿ. ಆ್ಯಂಡ್ ಇದು ನಾನು ಹೇಳ್ದಂಗೆ ಕಪಿಲ ತೀರ್ಥ ನೋಡ್ತಿರ್ಬೋದು ನೀವು. ಆ್ಯಂಡ್ ಅಲ್ಲೂ ಕೂಡ ದೇವ್ರ ದರ್ಶನ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ಅಲ್ಲಿ ದೇವ್ರ ದರ್ಶನ ಮಾಡಬೇಕಾದ್ರೆ ನಾನೊಂದು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ, ಬಿಕಾಸ್ ವ್ಲಾಗಿಗೆ ಹಾಕೋದು ಬೇಕಲ್ವ. ಸೊ ಅಲ್ಲೊಂದು ದೇವ್ರ ದರ್ಶನ ಎಲ್ಲ ಆಗಿ ಅವರ ಕೃಪೆ, ದಯ, ಅನುಗ್ರಹ, ಆಶೀರ್ವಾದ ಎಲ್ಲ ಸ್ವೀಕರಿಸ್ತಾ ನಾವು ನೆಕ್ಸ್ಟ್ ಹೋಗಿದ್ದ ಜಾಗನೇ ಪಾಪನಾಶಕ್ಕೆ. ಅದು ನೋಡಿ ಎಷ್ಟು ಚೆನ್ನಾಗಿದೆ ಪಾಪನಾಶ ಅಂತ. ಇದು ದೃಷ್ಟಿ ಪರಿಹಾರ ಆಗುತ್ತಂತೆ. ಇದೆಲ್ಲ ನೀವು ತೊಗೊಂಡ್ರೆ ಈ ಸ್ಟಾರ್ ಥರದ್ದು ಏನಿದೆ ಅಲ್ವ, ಇಲ್ಲಿ ಕಾಳಭೈರವಂದು ನಿಮ್ಮ ಮನೆ ಒಳಗಡೆ ಅಥವಾ ಹೊರಗಡೆ, ಆ್ಯಕ್ಚುಲಿ ಅಲ್ಲಿ ನಮ್ಗೆ ಅವ್ರು ಹೇಳಿದ್ದು ಒಳಗಡೆ ಹಾಕ್ಕೊಳ್ಳಿ, ದೃಷ್ಟಿ ಎಲ್ಲ ಪರಿಹಾರ ಆಗುತ್ತೆ ಅಂತ. ಸೊ ಇದು ಟೆಂಪಲ್ ಹೇಗಿದೆ ನೋಡಿ. ಇದು ಶ್ರೀ ಆಂಜನೇಯ ಆ್ಯಂಡ್ ಬಾಲಾಂಜನೇಯ ಟೆಂಪಲ್. ಇದು ಅಲ್ಲೇ ನೋಡಿ ವಾಟರ್ಫಾಲ್ಸ್, ಜರಿಯೋ ನದಿ ಅಂತಾನೆ ಹೇಳ್ಬೋದು. ಜರಿಯೋ ನೀರದು, ನದಿಯಲ್ಲ. ಇಲ್ಲಿರೋದು ಆಂಜನೇಯನ ತಾಯಿ ಅಂಜನಾ ದೇವಿಯ ದೇವಸ್ಥಾನ. ತುಂಬ ಚೆನ್ನಾಗಿದೆ. ಪ್ರಕೃತಿ ಮಧ್ಯೆ ದೇವಸ್ಥಾನಗಳಿರೋದು ಎಷ್ಟು ಖುಷಿ ಅಲ್ವಾ. ನೋಡೋದಕ್ಕೇ ಒಂಥರ ಏನೊಂಥರ ಹಬ್ಬದ ಥರ ವಾತಾವರಣ ಅಲ್ಲಿದ್ದಿದ್ದಂತೂ. ಆ್ಯಂಡ್ ಇದು ಮಕ್ಕಳಿಗೆ ನೀವು ಏನಾದರೂ ಟಾಯ್ಸ್ ತೊಗೋಬೇಕಂದ್ರೆ ತೊಗೋಬೋದು. ಅಲ್ಲಿ ನಮ್ಮ ಪುಟಾಣಿ ಟೂರಿಸ್ಟ್ನ ಮೀಟ್ ಮಾಡಿಕೊಂಡು. ಆ್ಯಂಡ್ ನೆಕ್ಸ್ಟ್ ನಾವು ಹೋಗಿದ್ದೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಒಳಗಡೆ. ಅಲ್ಲಿ ಬರುವಂತಹ ಪುಟ್ಟ ಆಂಜನೇಯನ ಗುಡಿ. ನಮ್ಮ ತಮ್ಮನು ಮತ್ತು ನಮ್ಮ ಪಪ್ಪ ಆಂಜನೇಯನ ಸ್ತೋತ್ರ ಹೇಳಿ ಅಲ್ಲಿಂದ ನಾವು ಹೊರಟಿದ್ದೆ ಶ್ರೀವಾರಿಪಾದಕ್ಕೆ. ನೋಡಿ ನೇಚರ್ ಮಧ್ಯ ಎಷ್ಟು ಚೆನ್ನಾಗಿದೆ ಅಂತ. ಸೊ ಶ್ರೀವಾರಿಪಾದ ಅಂದರೆ ಗೋವಿಂದನ ಪಾದ ಮೊದಲು ಅಲ್ಲೇ ಇಟ್ಟಿದ್ದು ಅಂತ ಹೇಳ್ತಾರೆ. ಮೊದಲು ಅಲ್ಲೇ ಇಟ್ಟಿದ್ದು ಅನ್ನೋದಕ್ಕಿಂತ ಅಲ್ಲಿ ಅವರು ಪಾದ ಇಕ್ಕಿದ್ದಾರೆ ಅಂತಲೂ ಒಂದು ನಂಬಿಕೆ ಇದೆ. ನಾವು ಹೋಗ್ತಾ ಇದ್ದೀವಿ ನೋಡಿ ಶ್ರೀವಾರಿಪಾದ. ಗೋವಿಂದನ ಪಾದ ನೋಡ್ತಿದ್ದಂಗೆ ಏನೋ ಒಂಥರ ಸಂತೋಷ, ನೆಮ್ಮದಿ, ಎಲ್ಲೂ ಸಿಗದೇ ಇರೋ ನೆಮ್ಮದಿ ಅಲ್ಲಿ ಸಿಕ್ತು ನಮಗೆ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಎಲ್ಲ ದೇವ್ರ ದರ್ಶನ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೋಡಿ ಗೋವಿಂದನ ಪಾದ ಯಾವ ಥರ ನಮ್ಮಮ್ಮ ಸ್ಮರಣೆ ಮಾಡ್ತಿದ್ದಾರೆ ಅಂತ. ಸುತ್ತಲೂ ನೇಚರ್ ಮಧ್ಯ ಇರೋದು ಗೋವಿಂದನ ಪಾದ. ಸೊ ಅಲ್ಲಿಂದ ಅದೆಲ್ಲನೂ ಆದಮೇಲೆ ನಾವು ಹೋಗಿದ್ದೆ ಧರ್ಮಗಿರಿಗೆ.
ಸೊ ಇವಾಗ ನೋಡ್ತಾ ಇದ್ದೀರಲ್ವ, ಇದೇ ಧರ್ಮಗಿರಿ. ಈ ಪ್ಲೇಸ್ದು ವಿಶೇಷತೆ ಏನಂದರೆ, ಇಟ್ಸ್ ಅ ನ್ಯಾಚುರಲ್ ಸ್ಟೋನ್ ಫಾರ್ಮೇಷನ್. ಇನ್ ದ ಸೆನ್ಸ್ ನ್ಯಾಚುರಲ್ ಆಗಿ ಸ್ಟೋನ್ ಆ ಥರ ಒಂದು ಸ್ಟ್ರಕ್ಚರ್ಗೆ ಬಂದಿರೋದು. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಆ್ಯಂಡ್ ಫೋಟೋಶೂಟ್ಸ್ಗೆ ಹೇಳಿ ಮಾಡಿರೋಂತಹ ಜಾಗ ಅಂತಲೇ ಹೇಳ್ಬೋದು. ಆ್ಯಂಡ್ ಎಸ್, ದಿಸ್ ಇಸ್ ದ ನೇಚರ್ ಮಧ್ಯ ಈ ಥರ ಒಂದು ಟೆಂಪಲ್ ಇದೆ ಅಂದರೆ, ಅದು ಕೂಡ ನೀವು ಆ ಟೆಂಪಲ್ಗೆ ಹೋಗ್ಬೇಕಂದ್ರೆ ಸ್ವಲ್ಪ ಸ್ಟೆಪ್ಸ್ ಇಳಿಬೇಕು. ನೋಡ್ತಾ ಇದ್ದೀರಾ ಅಲ್ವಾ ನೀವೇ. ಈಗ ಆ ಟೆಂಪಲ್ ಒಳಗಡೆ ಎಲ್ಲ ಹೋಗಿ ದರ್ಶನ ಮಾಡುವಂತಹ ಸಮಯ. ಈ ನೇಚರ್ ಸೊಬಗು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ನೋಡಿ. ಇದು ಟೆಂಪಲ್ಗೆ ಹೋಗುವಂತಹ ದಾರಿ ನೋಡಿದ್ರಲ್ವಾ. ಇದು ಶಿವನ ದೇವಸ್ಥಾನ ಇಲ್ಲಿರೋದು. ನಾನು ಆಗಲೇ ಹೇಳ್ದಂಗೆ ಶಿವನ ದೇವಸ್ಥಾನ. ಆ್ಯಂಡ್ ಇದು ಶ್ರೀಚಕ್ರ ಅಂತಲೇ ಹೇಳ್ಬೋದು. ಎಸ್, ಸುತ್ತಲೂ ನೇಚರ್ ಮಧ್ಯೆ ಶ್ರೀಚಕ್ರ, ಶಿವನ ದೇವಸ್ಥಾನ. ಏನೋ ಒಂಥರ ಯಾವುದೋ ಒಂದು ಬೇರೆ ಲೋಕಕ್ಕೆ ಹೋದಂಗೆ. ಹಾಯ್, ಹೌ ಆರ್ ಯು? ನನಗೆ ವೈಯಕ್ತಿಕವಾಗಿ ಮೊಲ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಇದೇನು ನೋಡ್ತಾ ಇದ್ದೀವಿ, ಇದು ಧರ್ಮಗಿರಿನಲ್ಲೇ ಇರೋದು. ಇಲ್ಲಿ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡ್ತಾ ಇದ್ದರೆ ಏನೋ ಒಂಥರ ಖುಷಿ. ಆ್ಯಂಡ್ ಇದು ನವಿಲು. ನನಗೆ ನವಿಲುಗಿರಿ ಅಂದ್ರೂ ತುಂಬ ಅಂದರೆ ತುಂಬ ಇಷ್ಟ. ಇದನ್ನು ನೋಡ್ತಿದ್ರೇ ಏನೋ ಒಂಥರ ಖುಷಿಯಾಗುತ್ತೆ. ನನಗಂತೂ ಒಂಥರ ಹೆವನ್ಗೆ ಹೋಗಿದ್ದೀವೇನೋ. ಬಿಕಾಸ್ ನನಗೆ ಐ ಆಮ್ ಅ ನೇಚರ್ ಲವರ್ ಆಗಿರೋದ್ರಿಂದ ಇದನ್ನೆಲ್ಲ ನೋಡಿದಾಗ ಸ್ವಲ್ಪ ನನ್ನ ಒಂದು ಸ್ಟ್ರೆಸ್ ಏನಿತ್ತು ಅದನ್ನೆಲ್ಲನೂ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟಿದೆ ತಿರುಪತಿಗೆ. ಅಂದರೆ ದರ್ಶನಕ್ಕಲ್ಲ, ಸುಮ್ಮನೆ ಸ್ವಲ್ಪ ಹೊತ್ತು ದೇವಸ್ಥಾನದೊಳಗಡೆ ಕೂತ್ಕೊಳ್ಳೋಣ ಅಂತ ಹೋಗಿದ್ದು. ನೋಡ್ಬೋದು ನೀವೇ ಎಷ್ಟು ಜನ ಇದ್ದಾರೆ ಅಂತ. ರಾತ್ರಿ ಹೊತ್ತು ಕೂಡ ಆಲ್ಮೋಸ್ಟ್ ನಾವು ಅಲ್ಲಿ ಹೋದಾಗ ಒಂದು 7 o'clock ಏನೋ ಆಗಿತ್ತು ಅಂದ್ಕೊಂಡಿದ್ದೀನಿ. ಸೊ ಆವಾಗಲೇ ಅಷ್ಟೊಂದು ಜನ ಇದ್ದಾರೆ. ಆ್ಯಂಡ್ ಆ ಲೈಟಿಂಗ್ಸ್, ಆ ಒಂದು ವೈಬ್ಸ್ ಮಧ್ಯೆ ಸ್ವಲ್ಪ ಫೋಟೋಶೂಟ್ ತೊಗೊಂಡೆ ನಾನು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಆ ಲೈಟಿಂಗ್ಸ್ ಆಗಿರ್ಬೋದು, ಆ ಟೆಂಪಲ್ದು ಒಂಥರ ಸೌಂಡ್ ಆಗಿರ್ಬೋದು, ನನಗೆ ತುಂಬ ಅಂದರೆ ತುಂಬ ಇಷ್ಟ ತಿರುಪತಿ ಅಂದರೆ. ಆ್ಯಂಡ್ ಇದು ನಮ್ಮ ಮನೆ ದೇವರು. ನನಗಂತೂ ನನ್ನ ಸ್ಟಡೀಸ್ ಲೈಫ್, ಎಜುಕೇಷ್ನಲ್ ಲೈಫ್, ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಲೈಫಿಂದ ಎಲ್ಲ ಒಂದು ಸ್ಟ್ರೆಸ್ಸಿಂದ ನನಗೆ ಸ್ವಲ್ಪ ಬ್ರೇಕ್ ಬೇಕಿತ್ತು. ಸೊ ನಾನು ಬ್ರೇಕ್ ತೊಗೊಂಡು ಬಂದಿದ್ದಕ್ಕೂ ಒಂಥರ ಒಳ್ಳೆಯದಾಯಿತು ಅಂತಲೇ ಅನ್ನಿಸ್ತು ನನ್ನ ಮನಸ್ಸಿಗೆ. ಆ್ಯಂಡ್ ಇದು ನೀವು ನೋಡ್ಬೋದು ಭಜನೆ ಮಾಡ್ತಿರೋದು. ಸೊ ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಆ ಪ್ರೋಗ್ರಾಮ್ನೆಲ್ಲ ನೋಡಿಕೊಂಡು ನಾವು ಅಲ್ಲೇ ತಿರುಪತಿ ದೇವಾಲಯದೊಳಗಡೆನೇ ಒಂದು ಆಂಜನೇಯ ದೇವಾಲಯ ಇದೆ, ಅದ್ರ ದರ್ಶನನೂ ಕೂಡ ಮಾಡಿಕೊಂಡು ಸ್ವಲ್ಪ ಹೊತ್ತು ಕಾಲ ಕಳೆದು ಅಲ್ಲಿಂದ ಹೋದ್ವಿ. ಆ್ಯಂಡ್ ಇದರದ್ದೇ ಒಂದು ಕಂಟಿನ್ಯೂಯೇಷನ್ ವಿಡಿಯೋ ಪಾರ್ಟ್ 2 ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ನೋಡಿ. ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಅದೇ ಬರುತ್ತೆ. ಇದರದ್ದು ಕಂಟಿನ್ಯೂಯೇಷನ್ ವಿಡಿಯೋ ಆಗಿರುತ್ತೆ ಅದು. ಅಂದರೆ ಇದು ಡೇ 1 ವ್ಲಾಗ್ ಆದರೆ ಅದು ಡೇ 2 ಆ್ಯಂಡ್ ಡೇ 3 ವ್ಲಾಗ್. ನಾನು ಪಾರ್ಟ್ 2 ಆಫ್ ತಿರುಪತಿ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.